ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಜೇನುತುಪ್ಪವನ್ನು ಶತಮಾನಗಳಿಂದ ನೈಸರ್ಗಿಕ ಪರಿಹಾರ ಮತ್ತು ಸಿಹಿಕಾರಕವಾಗಿ ಬಳಸಲಾಗುತ್ತದೆ. ಆದಾಗ್ಯೂ ಇದು ಕೇವಲ ರುಚಿಕರವಾದ ಖಾದ್ಯವಲ್ಲ, ಆದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಜೇನುತುಪ್ಪವು ಆಂಟಿಬ್ಯಾಕ್ಟೀರಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಅದು ಗಾಯಗಳನ್ನು ಗುಣಪಡಿಸಲು, ನೋಯುತ್ತಿರುವ ಗಂಟಲುಗಳನ್ನು ಶಮನಗೊಳಿಸಲು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಜೇನುತುಪ್ಪವು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಅಂಶದಿಂದಾಗಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಇದು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡಬಹುದು. ಇದಲ್ಲದೆ ಜೇನುತುಪ್ಪವು ಪರಿಣಾಮಕಾರಿ ಕೆಮ್ಮು ನಿವಾರಕವಾಗಿದೆ ಎಂದು ತೋರಿಸಲಾಗಿದೆ ಮತ್ತು ಅಲರ್ಜಿಯಿಂದ ಬಳಲುತ್ತಿರುವವರಿಗೆ ಪರಿಹಾರವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ, ಜೇನುತುಪ್ಪವು ಸುಧಾರಿತ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದೆ. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಮತ್ತು ರಕ್ತನಾಳಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇದು ಸಂಸ್ಕರಿಸಿದ ಸಕ್ಕರೆಗೆ ಅತ್ಯುತ್ತಮ ಪರ್ಯಾಯವಾಗಿದೆ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ಗಳನ್ನು ಉಂಟುಮಾಡದೆ ಅಥವಾ ತೂಕ ಹೆಚ್ಚಾಗಲು ಕೊಡುಗೆ ನೀಡದೆಯೇ ಸಿಹಿಯನ್ನು ನೀಡುತ್ತದೆ. ಜೇನುತುಪ್ಪವನ್ನು ಸಾವಿರಾರು ವರ್ಷಗಳಿಂದ ಮಾನವರು ಸೇವಿಸುತ್ತಿದ್ದಾರೆ ಮತ್ತು ಇದು ಎಂದಿಗೂ ಹಾಳಾಗದ ಕೆಲವು ಆಹಾರ ಉತ್ಪನ್ನಗಳಲ್ಲಿ ಒಂದಾಗಿದೆ. ವಾಸ್ತವವಾಗಿ, ಜೇನುತುಪ್ಪವನ್ನು ಸರಿಯಾಗಿ ಸಂಗ್ರಹಿಸುವವರೆಗೆ ಅನಿರ್ದಿಷ್ಟ ಶೆಲ್ಫ್ ಜೀವನವನ್ನು ಹೊಂದಿರುತ್ತದೆ. ಇದರರ್ಥ ನೀವು ಇಂದು ಜೇನುತುಪ್ಪದ ಜಾರ್ ಅನ್ನು ಖರೀದಿಸಬಹುದು ಮತ್ತು ಇನ್ನೂ ಹಲವು ವರ್ಷಗಳ ನಂತರ ಅದನ್ನು ಬಳಸಬಹುದು. ಜೇನುತುಪ್ಪದ ವಿಶಿಷ್ಟ ರಾಸಾಯನಿಕ ಸಂಯೋಜನೆಯು ಬ್ಯಾಕ್ಟೀರಿಯಾ ಅಥವಾ ಇತರ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಇದು ನೈಸರ್ಗಿಕ ಸಕ್ಕರೆಗಳು ಮತ್ತು ಕಿಣ್ವಗಳನ್ನು ಹೊಂದಿರುತ್ತದೆ. ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿಸುತ್ತದೆ. ಜೇನುತುಪ್ಪವನ್ನು ಅತ್ಯುತ್ತಮ ಸಂರಕ್ಷಕವನ್ನಾಗಿ ಮಾಡುತ್ತದೆ. ಇದಲ್ಲದೆ ಜೇನುತುಪ್ಪದಲ್ಲಿನ ಕಡಿಮೆ ನೀರಿನ ಅಂಶವು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ. ಜೇನುತುಪ್ಪವನ್ನು ಸಂರಕ್ಷಿಸುವ ರಹಸ್ಯವು ಸರಿಯಾದ ಶೇಖರಣಾ ತಂತ್ರಗಳಲ್ಲಿದೆ. ಜೇನುತುಪ್ಪವನ್ನು ಕೋಣೆಯ ಉಷ್ಣಾಂಶದಲ್ಲಿ ಅಥವಾ ಕೆಳಗೆ ಮುಚ್ಚಿದ ಪಾತ್ರೆಯಲ್ಲಿ ಇಡಬೇಕು. ಬೆಳಕು ಮತ್ತು ಶಾಖಕ್ಕೆ ಒಡ್ಡಿಕೊಳ್ಳುವುದರಿಂದ ಸಕ್ಕರೆಯ ಅಣುಗಳು ಒಡೆಯಲು ಕಾರಣವಾಗಬಹುದು. ಇದು ಕಾಲಾನಂತರದಲ್ಲಿ ಅದರ ರುಚಿ ಮತ್ತು ವಿನ್ಯಾಸದ ಮೇಲೆ ಪರಿಣಾಮ ಬೀರುತ್ತದೆ. ಜೇನುತುಪ್ಪವು ಸಿಹಿ ಮತ್ತು ಸ್ನಿಗ್ಧತೆಯ ಆಹಾರ ಪದಾರ್ಥವಾಗಿದ್ದು, ಇದು ಜೇನುನೊಣಗಳಿಂದ ಉತ್ಪತ್ತಿಯಾಗುತ್ತದೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಕೀಟ ಜಾತಿಯಾಗಿದೆ. ಈ ರುಚಿಕರವಾದ ಮಕರಂದವು ಇಂದು ಲಭ್ಯವಿರುವ ಅತ್ಯುತ್ತಮ ನೈಸರ್ಗಿಕ ಸಿಹಿಕಾರಕಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಇದು ಪ್ರಪಂಚದಾದ್ಯಂತದ ಅನೇಕ ಪಾಕಪದ್ಧತಿಗಳಲ್ಲಿ ಜನಪ್ರಿಯ ಘಟಕಾಂಶವಾಗಿದೆ. ಅದರ ವಿಶಿಷ್ಟ ರುಚಿಯ ಹೊರತಾಗಿ, ಜೇನುತುಪ್ಪವನ್ನು ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧವಾಗಿ ಮತ್ತು ಸೌಂದರ್ಯವರ್ಧಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಜೇನುತುಪ್ಪದ ವಿಶೇಷತೆ ಏನೆಂದರೆ, ಮಾನವರು ಸೇವಿಸುವ ಕೀಟಗಳಿಂದ ಉತ್ಪತ್ತಿಯಾಗುವ ಏಕೈಕ ಆಹಾರ ಇದು. ಜೇನುನೊಣಗಳು ಹೂವುಗಳಿಂದ ಮಕರಂದವನ್ನು ಸಂಗ್ರಹಿಸಿ ತಮ್ಮ ಜೇನುಗೂಡುಗಳಲ್ಲಿ ಸಂಗ್ರಹಿಸುತ್ತವೆ. ಅಲ್ಲಿ ಅವರು ಸಕ್ಕರೆಗಳನ್ನು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ವಿಭಜಿಸಲು ಕಿಣ್ವಗಳನ್ನು ಬಳಸುತ್ತಾರೆ. ಜೇನುನೊಣಗಳು ನಂತರ ಈ ಮಿಶ್ರಣದ ಮೇಲೆ ತಮ್ಮ ರೆಕ್ಕೆಗಳನ್ನು ಬೀಸುತ್ತವೆ. ಇದು ದಪ್ಪ, ಜಿಗುಟಾದ ಜೇನುತುಪ್ಪಕ್ಕೆ ಕಾರಣವಾಗುವ ನೀರಿನ ಅಂಶದ ಆವಿಯಾಗುವಿಕೆಗೆ ಕಾರಣವಾಗುತ್ತದೆ. ಇತರ ಕೀಟಗಳು ರೇಷ್ಮೆ ಅಥವಾ ಮೇಣದಂತಹ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ, ಆದರೆ ಜೇನುನೊಣಗಳು ಮಾತ್ರ ಇಂತಹ ವ್ಯಾಪಕ ಪ್ರಮಾಣದ ಜೇನುತುಪ್ಪವನ್ನು ಉತ್ಪಾದಿಸಲು ವಿಕಸನಗೊಂಡಿವೆ. ಜೇನುತುಪ್ಪವು ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ನೈಸರ್ಗಿಕ ಸಿಹಿಕಾರಕವಾಗಿದ್ದು, ಇದನ್ನು ಸಾವಿರಾರು ವರ್ಷಗಳಿಂದ ಮಾನವರು ಆನಂದಿಸಿದ್ದಾರೆ. ಇದನ್ನು ಮಕರಂದದಿಂದ ತಯಾರಿಸಲಾಗುತ್ತದೆ. ಇದನ್ನು ಜೇನುನೊಣಗಳು ಹೂವುಗಳಿಂದ ಸಂಗ್ರಹಿಸುತ್ತವೆ. ಜೇನುನೊಣಗಳು ಹೂವುಗಳಿಗೆ ಆಕರ್ಷಿತವಾಗುತ್ತವೆ ಏಕೆಂದರೆ ಅವುಗಳು ಮಕರಂದವನ್ನು ಹೊಂದಿರುತ್ತವೆ. ಇದು ಜೇನುನೊಣಗಳಿಗೆ ಶಕ್ತಿಯನ್ನು ಒದಗಿಸುವ ಸಕ್ಕರೆಯ ದ್ರವವಾಗಿದೆ. ಜೇನುನೊಣವು ಹೂವನ್ನು ಭೇಟಿ ಮಾಡಿದಾಗ ಮಕರಂದವನ್ನು ಹೀರಲು ತನ್ನ ಉದ್ದನೆಯ ನಾಲಿಗೆಯನ್ನು ಬಳಸುತ್ತದೆ. ಜೇನುನೊಣವು ಜೇನು ಹೊಟ್ಟೆ ಎಂಬ ವಿಶೇಷ ಅಂಗದಲ್ಲಿ ಮಕರಂದವನ್ನು ಸಂಗ್ರಹಿಸುತ್ತದೆ.
ಜೇನು ಹೊಟ್ಟೆಯೊಳಗೆ ಇರುವಾಗ ಕಿಣ್ವಗಳು ಜೇನುನೊಣಗಳು ಜೀರ್ಣಿಸಿಕೊಳ್ಳಲು ಸುಲಭವಾದ ಸರಳವಾದ ಸಕ್ಕರೆಗಳಾಗಿ ಮಕರಂದದಲ್ಲಿನ ಸಂಕೀರ್ಣ ಸಕ್ಕರೆಗಳನ್ನು ಒಡೆಯುತ್ತವೆ. ಜೇನುಗೂಡಿಗೆ ಹಿಂತಿರುಗಿದ ನಂತರ ಕೆಲಸಗಾರ ಜೇನುನೊಣಗಳು ಪುನರುಜ್ಜೀವನಗೊಳ್ಳುತ್ತವೆ ಮತ್ತು ಅದು ಜೇನುತುಪ್ಪವಾಗುವವರೆಗೆ ಮಕರಂದದ ಹನಿಗಳನ್ನು ಹಾದುಹೋಗುತ್ತದೆ. ಹೆಚ್ಚುವರಿ ನೀರನ್ನು ಆವಿಯಾಗಿಸಲು ಮತ್ತು ಜಿಗುಟಾದ ಸಿಹಿ ಜೇನುತುಪ್ಪವಾಗಿ ದ್ರಾವಣವನ್ನು ದಪ್ಪವಾಗಿಸಲು ಹನಿಗಳ ಮೇಲೆ ತಮ್ಮ ರೆಕ್ಕೆಗಳನ್ನು ಬೀಸುವ ಮೂಲಕ ಇದನ್ನು ಮಾಡುತ್ತಾರೆ. ಜೇನುನೊಣಗಳು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಸಾಧಾರಣ ಜೀವಿ. ಅವು ಸಸ್ಯಗಳು ಮತ್ತು ಹೂವುಗಳನ್ನು ಪರಾಗಸ್ಪರ್ಶ ಮಾಡುವುದಲ್ಲದೆ ಅವು ಮನುಷ್ಯನಿಗೆ ತಿಳಿದಿರುವ ಅತ್ಯಂತ ನೈಸರ್ಗಿಕ ಮತ್ತು ಪೌಷ್ಟಿಕಾಂಶದ ಸಿಹಿಕಾರಕಗಳಲ್ಲಿ ಒಂದನ್ನು ಸಹ ಒದಗಿಸುತ್ತವೆ. ಜೇನುತುಪ್ಪ. ಜೇನುನೊಣಗಳು ಕೇವಲ 1 ಪೌಂಡ್ ಜೇನುತುಪ್ಪವನ್ನು ಉತ್ಪಾದಿಸಲು ಸಾಕಷ್ಟು ಮಕರಂದವನ್ನು ಸಂಗ್ರಹಿಸಲು ಸುಮಾರು 2 ಮಿಲಿಯನ್ ಹೂವುಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ. ಕೆಲಸದ ಜೇನುನೊಣಗಳು ತಮ್ಮ ಉದ್ದನೆಯ ನಾಲಿಗೆಯನ್ನು ಬಳಸಿಕೊಂಡು ಮಕರಂದವನ್ನು ಸಂಗ್ರಹಿಸುವ ಹೂವಿನಿಂದ ಹೂವಿಗೆ ಪ್ರಯಾಣಿಸಿದಾಗ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ನಂತರ ಅವರು ಜೇನುಗೂಡಿಗೆ ಹಿಂತಿರುಗುವವರೆಗೆ ಮಕರಂದವನ್ನು ಬೆಳೆ ಎಂಬ ವಿಶೇಷ ಹೊಟ್ಟೆಯಲ್ಲಿ ಸಂಗ್ರಹಿಸುತ್ತಾರೆ. ಒಮ್ಮೆ ಒಳಗೆ ಕೆಲಸಗಾರ ಜೇನುನೊಣವು ಮತ್ತೊಂದು ಜೇನುನೊಣದ ಬಾಯಿಗೆ ಮಕರಂದವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಸಂಕೀರ್ಣ ಸಕ್ಕರೆಗಳನ್ನು ಸರಳವಾದ ಸಕ್ಕರೆಗಳಾಗಿ ವಿಭಜಿಸಲು ಕಿಣ್ವಗಳನ್ನು ಸೇರಿಸಲಾಗುತ್ತದೆ. ಅದು ಅಂತಿಮವಾಗಿ ಜೇನುತುಪ್ಪವಾಗಿ ಪರಿಣಮಿಸುತ್ತದೆ. ಸ್ವಲ್ಪ ಸಮಯದ ನಂತರ ಹೆಚ್ಚಿನ ನೀರು ಆವಿಯಾದಾಗ ಜೇನುನೊಣಗಳು ಪ್ರತಿ ಕೋಶವನ್ನು ಮೇಣದಿಂದ ಮುಚ್ಚುತ್ತವೆ. ಅದು ಜೇನುಗೂಡು ಎಂದು ನಮಗೆ ತಿಳಿದಿದೆ. ಜೇನುತುಪ್ಪವು ನೈಸರ್ಗಿಕ ಸಿಹಿಕಾರಕವಾಗಿದ್ದು ಇದನ್ನು ಸಾವಿರಾರು ವರ್ಷಗಳಿಂದ ಬಳಸಲಾಗುತ್ತಿದೆ. ಇದು ಹೂವುಗಳ ಮಕರಂದದಿಂದ ಜೇನುನೊಣಗಳಿಂದ ಉತ್ಪತ್ತಿಯಾಗುತ್ತದೆ ಮತ್ತು ಇದು ಕೊಬ್ಬು, ಕೊಲೆಸ್ಟ್ರಾಲ್ ಅಥವಾ ಸೋಡಿಯಂ ಅನ್ನು ಹೊಂದಿರುವುದಿಲ್ಲ. ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಸಂಸ್ಕರಿಸಿದ ಸಕ್ಕರೆಗಳಿಗೆ ಜೇನುತುಪ್ಪವನ್ನು ಅತ್ಯುತ್ತಮ ಪರ್ಯಾಯವಾಗಿ ಮಾಡುತ್ತದೆ. ಜೇನುತುಪ್ಪವು ಅದರ ನೈಸರ್ಗಿಕ ಮಾಧುರ್ಯದ ಜೊತೆಗೆ ಉತ್ಕರ್ಷಣ ನಿರೋಧಕಗಳು ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಸಹ ಹೊಂದಿದೆ. ಈ ಗುಣಲಕ್ಷಣಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಗಂಟಲಿನ ಮೇಲೆ ಅದರ ಹಿತವಾದ ಪರಿಣಾಮದಿಂದಾಗಿ ಕೆಮ್ಮು ಮತ್ತು ನೋಯುತ್ತಿರುವ ಗಂಟಲು ಚಿಕಿತ್ಸೆಯಲ್ಲಿ ಜೇನುತುಪ್ಪವು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಎಂದು ತೋರಿಸಲಾಗಿದೆ. ಜೇನುತುಪ್ಪವನ್ನು ಅನೇಕ ವಿಧಗಳಲ್ಲಿ ಬಳಸಬಹುದು. ಉದಾಹರಣೆಗೆ ಚಹಾ ಅಥವಾ ಕಾಫಿಗೆ ಸಿಹಿಕಾರಕ, ಟೋಸ್ಟ್ ಅಥವಾ ಓಟ್ಮೀಲ್ಗೆ ಅಗ್ರಸ್ಥಾನ, ಅಥವಾ ಬೇಕಿಂಗ್ ಪಾಕವಿಧಾನಗಳಲ್ಲಿ ಒಂದು ಘಟಕಾಂಶವಾಗಿದೆ. ಅದರ ನೈಸರ್ಗಿಕ ಮಾಧುರ್ಯ ಮತ್ತು ಆರೋಗ್ಯ ಪ್ರಯೋಜನಗಳೊಂದಿಗೆ ಸಂಸ್ಕರಿಸಿದ ಸಕ್ಕರೆಗಳಿಗಿಂತ ಜೇನುತುಪ್ಪವನ್ನು ಆಯ್ಕೆ ಮಾಡದಿರಲು ಯಾವುದೇ ಕಾರಣವಿಲ್ಲ. ಜೇನುತುಪ್ಪವನ್ನು ಅದರ ಔಷಧೀಯ ಗುಣಗಳಿಗಾಗಿ ಶತಮಾನಗಳಿಂದಲೂ ಬಳಸಲಾಗುತ್ತಿದೆ. ಇದು ನೈಸರ್ಗಿಕ ಸಿಹಿಕಾರಕವಾಗಿದ್ದು ಅದು ರುಚಿಕರ ಮಾತ್ರವಲ್ಲದೆ ಉತ್ಕರ್ಷಣ ನಿರೋಧಕಗಳು ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದ ಕೂಡಿದೆ. ಉತ್ಕರ್ಷಣ ನಿರೋಧಕಗಳು ಜೀವಕೋಶದ ಹಾನಿ ಮತ್ತು ಉರಿಯೂತದ ವಿರುದ್ಧ ರಕ್ಷಿಸುವ ಸಂಯುಕ್ತಗಳಾಗಿವೆ. ಆದರೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಹಾನಿಕಾರಕ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಸಸ್ಯಗಳಲ್ಲಿ ಕಂಡುಬರುವ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳಾದ ಪಾಲಿಫಿನಾಲ್ಗಳಲ್ಲಿ ಜೇನುತುಪ್ಪವು ಸಮೃದ್ಧವಾಗಿದೆ ಎಂದು ಅಧ್ಯಯನಗಳು ತೋರಿಸಿವೆ. ಈ ಪಾಲಿಫಿನಾಲ್ಗಳು ನಿಮ್ಮ ದೇಹವನ್ನು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ. ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು. ವಾಸ್ತವವಾಗಿ ಕೆಲವು ಅಧ್ಯಯನಗಳು ಜೇನುತುಪ್ಪದ ಉತ್ಕರ್ಷಣ ನಿರೋಧಕ ಅಂಶವು ಅನೇಕ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಪ್ರತಿಸ್ಪರ್ಧಿ ಎಂದು ಸೂಚಿಸುತ್ತದೆ. ಅದರ ಉತ್ಕರ್ಷಣ ನಿರೋಧಕ ಪ್ರಯೋಜನಗಳ ಜೊತೆಗೆ ಜೇನುತುಪ್ಪವು ಅದರ ಆಂಟಿಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಜೇನುತುಪ್ಪವು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಹೊಂದಿರುತ್ತದೆ. ಇದು ಸಂಪರ್ಕದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಇದು ಗಾಯಗಳು ಮತ್ತು ಸೋಂಕುಗಳಿಗೆ ಪರಿಣಾಮಕಾರಿ ನೈಸರ್ಗಿಕ ಪರಿಹಾರವಾಗಿದೆ. ಜೇನುತುಪ್ಪವನ್ನು ಔಷಧೀಯ ಪರಿಹಾರವಾಗಿ ಬಳಸುವುದು ಸಾವಿರಾರು ವರ್ಷಗಳ ಹಿಂದಿನದು. ಈ ನೈಸರ್ಗಿಕ ಸಿಹಿಕಾರಕವನ್ನು ಪ್ರಪಂಚದಾದ್ಯಂತದ ಪ್ರಾಚೀನ ಸಂಸ್ಕೃತಿಗಳಲ್ಲಿ ವಿವಿಧ ಕಾಯಿಲೆಗಳು ಮತ್ತು ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಉದಾಹರಣೆಗೆ, ಇದನ್ನು ಈಜಿಪ್ಟಿನವರು ಗಾಯವನ್ನು ಗುಣಪಡಿಸಲು ಬಳಸುತ್ತಿದ್ದರು, ಆದರೆ ಗ್ರೀಕರು ಇದನ್ನು ಜೀರ್ಣಕಾರಿ ಸಮಸ್ಯೆಗಳಿಗೆ ಶಿಫಾರಸು ಮಾಡಿದರು. ಜೇನುತುಪ್ಪವು ಆಂಟಿಬ್ಯಾಕ್ಟೀರಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಗಾಯವನ್ನು ಗುಣಪಡಿಸಲು ಮತ್ತು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದು ಸೆಲ್ಯುಲಾರ್ ಹಾನಿ ಮತ್ತು ರೋಗದಿಂದ ರಕ್ಷಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಸಹ ಒಳಗೊಂಡಿದೆ.
ಕೆಮ್ಮು ಮತ್ತು ನೋಯುತ್ತಿರುವ ಗಂಟಲು ಚಿಕಿತ್ಸೆಯಲ್ಲಿ ಜೇನುತುಪ್ಪವು ಪ್ರಯೋಜನಕಾರಿ ಎಂದು ಕೆಲವು ಅಧ್ಯಯನಗಳು ಸೂಚಿಸಿವೆ. ಜೇನುತುಪ್ಪವು ನೈಸರ್ಗಿಕ ಘಟಕಾಂಶವಾಗಿದ್ದರೂ ಔಷಧೀಯ ಉದ್ದೇಶಗಳಿಗೆ ಬಂದಾಗ ಎಲ್ಲಾ ರೀತಿಯ ಜೇನುತುಪ್ಪವನ್ನು ಸಮಾನವಾಗಿ ರಚಿಸಲಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಕಚ್ಚಾ ಅಥವಾ ಪಾಶ್ಚರೀಕರಿಸದ ಜೇನುತುಪ್ಪವು ಅದರ ಎಲ್ಲಾ ಪ್ರಯೋಜನಕಾರಿ ಗುಣಗಳನ್ನು ಉಳಿಸಿಕೊಂಡಿರುವುದರಿಂದ ಚಿಕಿತ್ಸಕ ಬಳಕೆಗಳಿಗೆ ಉತ್ತಮವಾಗಿದೆ. ಜೇನುತುಪ್ಪವನ್ನು ಶತಮಾನಗಳಿಂದಲೂ ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ ಮತ್ತು ಅದರ ಪ್ರಯೋಜನಗಳನ್ನು ಇಂದಿಗೂ ಕಂಡುಹಿಡಿಯಲಾಗುತ್ತಿದೆ. ಜೇನುತುಪ್ಪದ ಅತ್ಯಂತ ಪ್ರಸಿದ್ಧವಾದ ಉಪಯೋಗವೆಂದರೆ ನೋಯುತ್ತಿರುವ ಗಂಟಲು ಮತ್ತು ಕೆಮ್ಮುಗಳಿಗೆ ನೈಸರ್ಗಿಕ ಪರಿಹಾರವಾಗಿದೆ. ಜೇನುತುಪ್ಪವು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಗಂಟಲಿನ ಊತವನ್ನು ಕಡಿಮೆ ಮಾಡಲು ಮತ್ತು ಕೆಮ್ಮನ್ನು ಉಂಟುಮಾಡುವ ಕಿರಿಕಿರಿಯನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ನೋಯುತ್ತಿರುವ ಗಂಟಲು ಸಾಮಾನ್ಯವಾಗಿ ಸೋಂಕುಗಳು ಅಥವಾ ಅಲರ್ಜಿಗಳಿಂದ ಉಂಟಾಗುತ್ತದೆ. ಇದು ನುಂಗುವಾಗ ನೋವು ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ರಕ್ಷಣಾತ್ಮಕ ಪದರದಿಂದ ಗಂಟಲಿಗೆ ಲೇಪಿಸುವ ಮೂಲಕ ಜೇನುತುಪ್ಪವು ಈ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಜೇನುತುಪ್ಪವು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಗಂಟಲಿನಲ್ಲಿ ಬ್ಯಾಕ್ಟೀರಿಯಾದ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನೆಗಡಿ, ಜ್ವರ ಮತ್ತು ಇತರ ಉಸಿರಾಟದ ಕಾಯಿಲೆಗಳಿಗೆ ಸಂಬಂಧಿಸಿದ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಕೆಮ್ಮು. ಕೆಮ್ಮು ರೋಗವನ್ನು ನಿಗ್ರಹಿಸುವ ಸಾಮರ್ಥ್ಯದಿಂದಾಗಿ ಜೇನುತುಪ್ಪವು ಕೆಮ್ಮುಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಎಂದು ತೋರಿಸಲಾಗಿದೆ. ಜೇನುತುಪ್ಪವನ್ನು ದೀರ್ಘಕಾಲದವರೆಗೆ ನೈಸರ್ಗಿಕ ಸಿಹಿಕಾರಕವಾಗಿ ಬಳಸಲಾಗುತ್ತದೆ. ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ನ ವಿಶಿಷ್ಟ ಸಂಯೋಜನೆಯು ಸಕ್ಕರೆಗಿಂತ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ನೀಡುತ್ತದೆ. ಅಂದರೆ ಇದು ರಕ್ತಪ್ರವಾಹಕ್ಕೆ ಹೆಚ್ಚು ನಿಧಾನವಾಗಿ ಹೀರಲ್ಪಡುತ್ತದೆ. ಇದು ಸಕ್ಕರೆಯ ಸಮಾನ ಪ್ರಮಾಣವನ್ನು ಸೇವಿಸುವುದಕ್ಕೆ ಹೋಲಿಸಿದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ನಿಧಾನಗತಿಯ ಏರಿಕೆಗೆ ಕಾರಣವಾಗುತ್ತದೆ. ಸಕ್ಕರೆಯ ಬದಲಿಗೆ ಜೇನುತುಪ್ಪವನ್ನು ಸೇವಿಸುವುದರಿಂದ ಸುಧಾರಿತ ಇನ್ಸುಲಿನ್ ಸಂವೇದನೆ, ಕಡಿಮೆ ಉರಿಯೂತ ಮತ್ತು ಉತ್ತಮ ಲಿಪಿಡ್ ಪ್ರೊಫೈಲ್ಗಳಂತಹ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಅಗತ್ಯವಿರುವ ಮಧುಮೇಹ ಹೊಂದಿರುವ ಜನರಿಗೆ ಇದು ಸಹಾಯಕವಾಗಬಹುದು. ಆದಾಗ್ಯೂ, ಜೇನುತುಪ್ಪವು ಇನ್ನೂ ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಮತ್ತು ಅದನ್ನು ಮಿತವಾಗಿ ಸೇವಿಸಬೇಕು ಎಂಬುದನ್ನು ಗಮನಿಸುವುದು ಮುಖ್ಯ. ಒಟ್ಟಾರೆಯಾಗಿ, ಸಂಸ್ಕರಿಸಿದ ಸಕ್ಕರೆಗಿಂತ ಜೇನುತುಪ್ಪವನ್ನು ಆರಿಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ಗಳನ್ನು ಉಂಟುಮಾಡದೆ ಮಾಧುರ್ಯವನ್ನು ನೀಡುತ್ತದೆ. ಆದರೆ ಇದು ಸಾಮಾನ್ಯ ಟೇಬಲ್ ಸಕ್ಕರೆಯಲ್ಲಿ ಕಂಡುಬರದ ಉತ್ಕರ್ಷಣ ನಿರೋಧಕಗಳು ಮತ್ತು ಇತರ ಪ್ರಯೋಜನಕಾರಿ ಸಂಯುಕ್ತಗಳನ್ನು ಸಹ ಒಳಗೊಂಡಿದೆ. ಜೇನುತುಪ್ಪವನ್ನು ಶತಮಾನಗಳಿಂದ ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತಿದೆ ಮತ್ತು ಇದು ಅತ್ಯುತ್ತಮ ಸೌಂದರ್ಯದ ಅಂಶವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇದು ಉತ್ಕರ್ಷಣ ನಿರೋಧಕಗಳು, ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಮತ್ತು ಜೀವಕೋಶಗಳ ಪುನರುತ್ಪಾದನೆಯನ್ನು ಉತ್ತೇಜಿಸುವ ಕಿಣ್ವಗಳಿಂದ ತುಂಬಿರುತ್ತದೆ. ಹಾಗಾದರೆ ಹೈಡ್ರೇಟಿಂಗ್ ಮತ್ತು ಪೋಷಣೆಯ ಮುಖವಾಡವನ್ನು ರಚಿಸಲು ಜೇನುತುಪ್ಪವನ್ನು ಏಕೆ ಬಳಸಬಾರದು? ಜೇನುತುಪ್ಪವು ಕಲ್ಮಶಗಳನ್ನು ಮತ್ತು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕುವ ಮೂಲಕ ನಿಮ್ಮ ಚರ್ಮವನ್ನು ಪುನರ್ಯೌವನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಮೃದುವಾದ, ಹೊಳೆಯುವ ಚರ್ಮವನ್ನು ನಿಮಗೆ ನೀಡುತ್ತದೆ. ಮನೆಯಲ್ಲಿ ಈ ನೈಸರ್ಗಿಕ ಮುಖವಾಡವನ್ನು ತಯಾರಿಸುವುದು ಸುಲಭ. ನಿಮಗೆ ಬೇಕಾಗಿರುವುದು 1 ಚಮಚ ಜೇನುತುಪ್ಪ, ಕಚ್ಚಾ ಅಥವಾ ಸಾವಯವ, 1 ಟೀ ಚಮಚ ತೆಂಗಿನ ಎಣ್ಣೆ ಅಥವಾ ಆಲಿವ್ ಎಣ್ಣೆಯೊಂದಿಗೆ ಬೆರೆಸಲಾಗುತ್ತದೆ. ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಕ್ಲೀನ್ ಬೆರಳುಗಳು ಅಥವಾ ಬ್ರಷ್ ಅನ್ನು ಬಳಸಿ ನಿಮ್ಮ ಮುಖಕ್ಕೆ ಸಮವಾಗಿ ಮಿಶ್ರಣವನ್ನು ಅನ್ವಯಿಸಿ. ಬೆಚ್ಚಗಿನ ನೀರಿನಿಂದ ತೊಳೆಯುವ ಮೊದಲು ಅದನ್ನು 15-20 ನಿಮಿಷಗಳ ಕಾಲ ಬಿಡಿ. ನಿಮ್ಮ ಚರ್ಮವು ಎಷ್ಟು ಮೃದು ಮತ್ತು ತೇವಾಂಶದಿಂದ ಕೂಡಿರುತ್ತದೆ ಎಂಬುದರ ವ್ಯತ್ಯಾಸವನ್ನು ನೀವು ತಕ್ಷಣ ಗಮನಿಸಬಹುದು. ಜೇನುತುಪ್ಪವನ್ನು ಶತಮಾನಗಳಿಂದ ವಿವಿಧ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ. ಇದು ರುಚಿಕರವಾದ ಸಿಹಿಕಾರಕ ಮಾತ್ರವಲ್ಲ, ಸೌಂದರ್ಯ ಮತ್ತು ತ್ವಚೆ ಉತ್ಪನ್ನಗಳಲ್ಲಿ ಅದ್ಭುತವಾದ ಘಟಕಾಂಶವಾಗಿದೆ. ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿಂದಾಗಿ ಮೊಡವೆ ಪೀಡಿತ ಚರ್ಮಕ್ಕೆ ಚಿಕಿತ್ಸೆ ನೀಡಲು ಜೇನುತುಪ್ಪವು ಸೂಕ್ತವಾಗಿದೆ. ಇದು ಉರಿಯೂತವನ್ನು ಶಮನಗೊಳಿಸುತ್ತದೆ, ಕೆಂಪು ಬಣ್ಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಬಿರುಕುಗಳನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತದೆ. ಜೇನುತುಪ್ಪವು ಅದರ ಆರ್ದ್ರಕ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಇದರ ಹ್ಯೂಮೆಕ್ಟೆಂಟ್ ಗುಣಲಕ್ಷಣಗಳು ವಾತಾವರಣದಿಂದ ಚರ್ಮದ ಕೋಶಗಳಿಗೆ ನೀರಿನ ಅಣುಗಳನ್ನು ಆಕರ್ಷಿಸುವ ಮೂಲಕ ಚರ್ಮವನ್ನು ಹೈಡ್ರೀಕರಿಸಿದ ಮತ್ತು ಮೃದುವಾಗಿರಿಸಲು ಸಹಾಯ ಮಾಡುತ್ತದೆ. ಇದು ಶುಷ್ಕ,
ಸೂಕ್ಷ್ಮ ಅಥವಾ ವಯಸ್ಸಾದ ಚರ್ಮದ ಪ್ರಕಾರಗಳಿಗೆ ಪರಿಪೂರ್ಣವಾಗಿಸುತ್ತದೆ. ಪೋಷಣೆ ಮತ್ತು ಜಲಸಂಚಯನವನ್ನು ಒದಗಿಸಲು ಜೇನುತುಪ್ಪವನ್ನು ಮುಖದ ಮುಖವಾಡಗಳು, ಸ್ಕ್ರಬ್ಗಳು, ಕ್ಲೆನ್ಸರ್ಗಳು ಮತ್ತು ಕೂದಲ ರಕ್ಷಣೆಯ ಉತ್ಪನ್ನಗಳಲ್ಲಿ ಬಳಸಬಹುದು. ಅದರ ಗುಣಪಡಿಸುವ ಮತ್ತು ಆರ್ದ್ರಕ ಗುಣಗಳ ಜೊತೆಗೆ ಜೇನುತುಪ್ಪವು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಯುವಿ ಕಿರಣಗಳು ಮತ್ತು ಮಾಲಿನ್ಯದಿಂದ ಉಂಟಾಗುವ ಸ್ವತಂತ್ರ ರಾಡಿಕಲ್ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತದೆ. ಜೇನುಹುಳುಗಳು ಉತ್ತರ ಅಮೆರಿಕಾದ ಪರಿಸರ ವ್ಯವಸ್ಥೆಯ ಅತ್ಯಗತ್ಯ ಭಾಗವಾಗಿದೆ, ಆದರೆ ಅವು ಅಲ್ಲಿ ಹುಟ್ಟಿಕೊಂಡಿಲ್ಲ. ವಾಸ್ತವವಾಗಿ ಜೇನುನೊಣಗಳನ್ನು 1600ರ ದಶಕದಲ್ಲಿ ಯುರೋಪಿಯನ್ ವಸಾಹತುಗಾರರು ತಂದರು. ಅವರು ಆರಂಭದಲ್ಲಿ ತಮ್ಮ ಜೇನುತುಪ್ಪ ಮತ್ತು ಮೇಣದ ಉತ್ಪಾದನೆಗಾಗಿ ಅಮೆರಿಕಕ್ಕೆ ಬಂದರು, ಆದರೆ ಬೆಳೆಗಳನ್ನು ಪರಾಗಸ್ಪರ್ಶ ಮಾಡುವಲ್ಲಿ ತ್ವರಿತವಾಗಿ ಪ್ರಮುಖ ಅಂಶವಾಯಿತು. ಜೇನುಹುಳುಗಳು ತಮ್ಮ ಹೊಸ ಮನೆಯಲ್ಲಿ ಎಷ್ಟು ಯಶಸ್ವಿಯಾಗಿವೆ ಎಂದರೆ ಅವರಿಲ್ಲದೆ ಉತ್ತರ ಅಮೆರಿಕಾವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ. ಅವರು ಖಂಡದ ವೈವಿಧ್ಯಮಯ ಸಸ್ಯವರ್ಗದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಅದರ ಹವಾಮಾನ ವಲಯಗಳಿಗೆ ಹೊಂದಿಕೊಳ್ಳುತ್ತಾರೆ. ಆದಾಗ್ಯೂ ಅವುಗಳ ಪರಿಚಯವು ಸ್ಥಳೀಯ ಜೇನುನೊಣಗಳ ಜನಸಂಖ್ಯೆಯ ಮೇಲೆ ಕೆಲವು ಋಣಾತ್ಮಕ ಪರಿಣಾಮಗಳನ್ನು ಬೀರಿದೆ. ಸ್ಥಳೀಯವಲ್ಲದಿದ್ದರೂ ಜೇನುಹುಳುಗಳು ಉತ್ತರ ಅಮೆರಿಕಾದ ಕೃಷಿ ಉದ್ಯಮದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಪ್ರಪಂಚದಾದ್ಯಂತ ಮಾನವರು ಸೇವಿಸುವ ಎಲ್ಲಾ ಆಹಾರ ಬೆಳೆಗಳಲ್ಲಿ 1/3 ಪರಾಗಸ್ಪರ್ಶಕ್ಕೆ ಅವು ಕಾರಣವಾಗಿವೆ. ಅಂತೆಯೇ ನಮ್ಮ ಸ್ಥಳೀಯ ಜೇನುನೊಣಗಳ ಜಾತಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ಈ ಸ್ಥಳೀಯೇತರ ಜೇನುನೊಣಗಳನ್ನು ನಾವು ಅರ್ಥಮಾಡಿಕೊಳ್ಳುವುದು ಮತ್ತು ರಕ್ಷಿಸುವುದು ಬಹಳ ಮುಖ್ಯ. ಜೇನುಹುಳುಗಳು ನಮ್ಮ ಆಹಾರ ವ್ಯವಸ್ಥೆಯ ಪ್ರಮುಖ ಅಂಶವಾಗಿದೆ. ನಾವು ಸೇವಿಸುವ ಎಲ್ಲಾ ಆಹಾರದ ಸರಿಸುಮಾರು 1/3 ಪರಾಗಸ್ಪರ್ಶಕ್ಕೆ ಕಾರಣವಾಗಿದೆ. ಈ ಕಷ್ಟಪಟ್ಟು ದುಡಿಯುವ ಕೀಟಗಳಿಲ್ಲದಿದ್ದರೆ ಅನೇಕ ಬೆಳೆಗಳು ನಾವು ಆಹಾರಕ್ಕಾಗಿ ಅವಲಂಬಿಸಿರುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಉತ್ಪಾದಿಸಲು ವಿಫಲವಾಗುತ್ತವೆ. ನಮಗೆ ಆಹಾರವನ್ನು ಒದಗಿಸುವುದರ ಜೊತೆಗೆ ಜೇನುನೊಣಗಳು ಜೀವವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ನೈಸರ್ಗಿಕ ಆವಾಸಸ್ಥಾನಗಳನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ದುರದೃಷ್ಟವಶಾತ್ ಇತ್ತೀಚಿನ ವರ್ಷಗಳಲ್ಲಿ ಜೇನುಹುಳುಗಳ ಜನಸಂಖ್ಯೆಯು ಆತಂಕಕಾರಿ ಪ್ರಮಾಣದಲ್ಲಿ ಕುಸಿಯುತ್ತಿದೆ. ಈ ಅವನತಿಗೆ ಕಾರಣಗಳು ಸಂಕೀರ್ಣ ಮತ್ತು ಬಹುಮುಖಿ, ಆದರೆ ಆವಾಸಸ್ಥಾನದ ನಷ್ಟ, ಕೀಟನಾಶಕ ಬಳಕೆ, ಹವಾಮಾನ ಬದಲಾವಣೆ ಮತ್ತು ರೋಗದಂತಹ ಅಂಶಗಳನ್ನು ಒಳಗೊಂಡಿವೆ. ಜೇನುನೊಣಗಳ ಜನಸಂಖ್ಯೆಯಲ್ಲಿನ ಈ ಕುಸಿತದ ಪರಿಣಾಮವಾಗಿ ನಮ್ಮ ಆಹಾರ ಪೂರೈಕೆಯ ಮೇಲೆ ಪರಿಣಾಮ ಬೀರುವ ಬಗ್ಗೆ ಕಾಳಜಿ ಹೆಚ್ಚುತ್ತಿದೆ. ಅದೃಷ್ಟವಶಾತ್ ಜೇನುನೊಣಗಳನ್ನು ರಕ್ಷಿಸಲು ಮತ್ತು ಅವುಗಳ ನಿರಂತರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳಿವೆ. ಜೇನುತುಪ್ಪವು ವಿಶ್ವದ ಅತ್ಯಂತ ಜನಪ್ರಿಯ ನೈಸರ್ಗಿಕ ಸಿಹಿಕಾರಕಗಳಲ್ಲಿ ಒಂದಾಗಿದೆ. ಇದು ಕೇವಲ ರುಚಿಕರವಲ್ಲ, ಆದರೆ ಇದು ವ್ಯಾಪಕವಾದ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಆದಾಗ್ಯೂ ಜೇನುನೊಣಗಳು ತಮ್ಮ ಮಕರಂದವನ್ನು ಸಂಗ್ರಹಿಸುವ ಹೂವಿನ ಪ್ರಕಾರವನ್ನು ಅವಲಂಬಿಸಿ ಜೇನುತುಪ್ಪದ ಸುವಾಸನೆ ಮತ್ತು ಬಣ್ಣವು ಬಹಳವಾಗಿ ಬದಲಾಗಬಹುದು ಎಂದು ನಿಮಗೆ ತಿಳಿದಿದೆ. ಜೇನುನೊಣಗಳು ಸಂಗ್ರಹಿಸಿದ ಮಕರಂದವು ಎಂಜೈಮ್ಯಾಟಿಕ್ ಹೈಡ್ರೋಲಿಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ಜೇನುತುಪ್ಪವಾಗಿ ರೂಪಾಂತರಗೊಳ್ಳುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಿಣ್ವಗಳು ಸಂಕೀರ್ಣ ಸಕ್ಕರೆಗಳನ್ನು ಸರಳವಾದವುಗಳಾಗಿ ವಿಭಜಿಸುತ್ತವೆ. ಇದು ನಮಗೆ ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ. ಕಿಣ್ವಗಳು ನಾವು ವಿವಿಧ ರೀತಿಯ ಜೇನುತುಪ್ಪದೊಂದಿಗೆ ಸಂಯೋಜಿಸುವ ವಿಶಿಷ್ಟ ಸುವಾಸನೆ ಮತ್ತು ವಿನ್ಯಾಸಕ್ಕೆ ಕೊಡುಗೆ ನೀಡುತ್ತವೆ. ಉದಾಹರಣೆಗೆ, ಕ್ಲೋವರ್ ಜೇನುತುಪ್ಪವು ಸೌಮ್ಯ ಮತ್ತು ಸಿಹಿ ರುಚಿಯನ್ನು ಹೊಂದಿರುತ್ತದೆ, ಆದರೆ ಬಕ್ವೀಟ್ ಜೇನುತುಪ್ಪವು ಬಲವಾದ ಮತ್ತು ಹೆಚ್ಚು ದೃಢವಾದ ಪರಿಮಳವನ್ನು ಹೊಂದಿರುತ್ತದೆ. ಉತ್ಪಾದನೆಯ ಸಮಯದಲ್ಲಿ ಬಳಸಿದ ಹೂವುಗಳನ್ನು ಅವಲಂಬಿಸಿ ಬಣ್ಣವು ತಿಳಿ ಹಳದಿನಿಂದ ಗಾಢವಾದ ಅಂಬರ್ವರೆಗೆ ಇರುತ್ತದೆ. ಜೇನುತುಪ್ಪವನ್ನು ಶತಮಾನಗಳಿಂದ ನೈಸರ್ಗಿಕ ಸಿಹಿಕಾರಕ ಮತ್ತು ಔಷಧವಾಗಿ ಬಳಸಲಾಗುತ್ತದೆ. ಆದಾಗ್ಯೂ ಜೇನುತುಪ್ಪವು ಅದರ ಬ್ಯಾಕ್ಟೀರಿಯಾನಾಶಕ ಗುಣಲಕ್ಷಣಗಳಿಂದಾಗಿ ನೈಸರ್ಗಿಕ ಸಂರಕ್ಷಕವಾಗಿಯೂ ಬಳಸಬಹುದೆಂದು ಅನೇಕ ಜನರಿಗೆ ತಿಳಿದಿಲ್ಲ. ವಾಸ್ತವವಾಗಿ ಪುರಾತನ ಈಜಿಪ್ಟಿನವರು ತಮ್ಮ ಆಹಾರವನ್ನು ಸಂರಕ್ಷಿಸಲು ಜೇನುತುಪ್ಪವನ್ನು ಬಳಸಿದರು ಮತ್ತು ಅವರ ಸತ್ತವರನ್ನು ಎಂಬಾಮ್ ಮಾಡಿದರು. ಜೇನುತುಪ್ಪದ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಅದರಲ್ಲಿರುವ ಇತರ ಆಂಟಿಮೈಕ್ರೋಬಿಯಲ್ ಸಂಯುಕ್ತಗಳಿಂದ ಬರುತ್ತವೆ. ಈ ಸಂಯುಕ್ತಗಳು ತಮ್ಮ ಜೀವಕೋಶಗಳಿಂದ ನೀರನ್ನು ಹೊರತೆಗೆಯುವ ಮೂಲಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ. ಇದರಿಂದಾಗಿ ಅವು ಸಾಯುತ್ತವೆ. ಪರಿಣಾಮವಾಗಿ ನೀವು ಆಹಾರಕ್ಕೆ ಜೇನುತುಪ್ಪವನ್ನು ಸೇರಿಸಿದಾಗ ಅದು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಪ್ರತಿಕೂಲವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ.
ನಿಮ್ಮ ಆಹಾರದಲ್ಲಿ ನೈಸರ್ಗಿಕ ಸಂರಕ್ಷಕವಾಗಿ ಜೇನುತುಪ್ಪವನ್ನು ಸೇರಿಸುವುದು ಸುಲಭ. ನೀವು ಇದನ್ನು ಮಾಂಸ ಅಥವಾ ಮೀನು ಭಕ್ಷ್ಯಗಳು, ಸಲಾಡ್ ಡ್ರೆಸ್ಸಿಂಗ್, ಬ್ರೆಡ್ ಅಥವಾ ಕೇಕ್ಗಳಂತಹ ಬೇಯಿಸಿದ ಸರಕುಗಳು ಅಥವಾ ನಿಮ್ಮ ಬೆಳಿಗ್ಗೆ ಕಾಫಿ ಅಥವಾ ಚಹಾದಲ್ಲಿ ಮ್ಯಾರಿನೇಡ್ಗಳಲ್ಲಿ ಬಳಸಬಹುದು. ಜೇನುತುಪ್ಪವು ನೈಸರ್ಗಿಕ ಸಿಹಿಕಾರಕವಾಗಿದ್ದು, ಇದನ್ನು ಶತಮಾನಗಳಿಂದ ಅದರ ರುಚಿಗೆ ಮಾತ್ರವಲ್ಲದೆ ಅದರ ಔಷಧೀಯ ಗುಣಗಳಿಗಾಗಿಯೂ ಬಳಸಲಾಗುತ್ತದೆ. ವಾಸ್ತವವಾಗಿ, ಗುಣಪಡಿಸುವಿಕೆಯನ್ನು ಉತ್ತೇಜಿಸುವ ಸಾಮರ್ಥ್ಯದಿಂದಾಗಿ ಸುಟ್ಟಗಾಯಗಳು ಮತ್ತು ಗಾಯಗಳಿಗೆ ಚಿಕಿತ್ಸೆ ನೀಡಲು ಜೇನುತುಪ್ಪವನ್ನು ಬಳಸಬಹುದು. ಜೇನುತುಪ್ಪದ ಸ್ನಿಗ್ಧತೆಯ ರಚನೆಯು ಗಾಯ ಅಥವಾ ಸುಡುವಿಕೆಯ ಮೇಲೆ ರಕ್ಷಣಾತ್ಮಕ ತಡೆಗೋಡೆಯನ್ನು ಸೃಷ್ಟಿಸುತ್ತದೆ. ಇದು ಬ್ಯಾಕ್ಟೀರಿಯಾವನ್ನು ಪ್ರವೇಶಿಸದಂತೆ ತಡೆಯುತ್ತದೆ. ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕುಗಳ ವಿರುದ್ಧ ಪರಿಣಾಮಕಾರಿ ಪರಿಹಾರವಾಗಿದೆ. ಇದರ ಹೆಚ್ಚಿನ ಸಕ್ಕರೆ ಅಂಶವು ಆಸ್ಮೋಸಿಸ್ ಅನ್ನು ಉತ್ತೇಜಿಸುತ್ತದೆ. ಇದು ಬ್ಯಾಕ್ಟೀರಿಯಾದ ಕೋಶಗಳಿಂದ ನೀರನ್ನು ಹೊರಹಾಕುತ್ತದೆ ಮತ್ತು ಅವುಗಳನ್ನು ನಿರ್ಜಲೀಕರಣಗೊಳಿಸುತ್ತದೆ. ಪರಿಣಾಮವಾಗಿ, ಬ್ಯಾಕ್ಟೀರಿಯಾಗಳು ಅಂತಹ ವಾತಾವರಣದಲ್ಲಿ ಬದುಕಲು ಸಾಧ್ಯವಿಲ್ಲ ಮತ್ತು ಅಂತಿಮವಾಗಿ ಸಾಯುತ್ತವೆ. ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳ ಜೊತೆಗೆ, ಜೇನುತುಪ್ಪವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಅಂಗಾಂಶ ಪುನರುತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಆಂಟಿಆಕ್ಸಿಡೆಂಟ್ಗಳು ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುತ್ತದೆ ಎಂದು ತಿಳಿದುಬಂದಿದೆ. ಇದು ಅಂಗಾಂಶ ಹಾನಿಗೊಳಗಾದಾಗ ಉತ್ಪತ್ತಿಯಾಗುವ ಹಾನಿಕಾರಕ ಅಣುಗಳಾಗಿವೆ. ಜೇನುತುಪ್ಪವನ್ನು ಶತಮಾನಗಳಿಂದಲೂ ನೈಸರ್ಗಿಕ ಕೆಮ್ಮು ನಿವಾರಕವಾಗಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಬಳಸಲಾಗುತ್ತಿದೆ. ನೈಸರ್ಗಿಕ ಪರಿಹಾರಗಳನ್ನು ಆದ್ಯತೆ ನೀಡುವ ಜನರಿಗೆ ಜೇನುತುಪ್ಪವು ಅತ್ಯುತ್ತಮ ಆಯ್ಕೆಯಾಗಿದೆ. ಜೇನುತುಪ್ಪವು ಅನೇಕ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ನೋಯುತ್ತಿರುವ ಗಂಟಲನ್ನು ಶಮನಗೊಳಿಸಲು ಮತ್ತು ಕೆಮ್ಮನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಮ್ಮುಗಳಿಗೆ ಜೇನುತುಪ್ಪದ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ಗಂಟಲಿಗೆ ಲೇಪನ ಮಾಡುವ ಸಾಮರ್ಥ್ಯ ಮತ್ತು ಕಿರಿಕಿರಿಯನ್ನು ಉಂಟುಮಾಡುವ ಕಿರಿಕಿರಿಯನ್ನು ತಡೆಯುತ್ತದೆ. ಜೇನುತುಪ್ಪದ ಸ್ನಿಗ್ಧತೆಯು ಇತರ ರೀತಿಯ ದ್ರವ ಔಷಧಗಳಿಗಿಂತ ಗಂಟಲಿನ ಒಳಪದರಕ್ಕೆ ಅಂಟಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಕೆಮ್ಮುಗಳಿಂದ ಪರಿಹಾರವನ್ನು ಒದಗಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಜೇನುತುಪ್ಪವು ಬಾಯಿಯಲ್ಲಿ ಲಾಲಾರಸದ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಲೋಳೆಯನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ. ಕೊನೆಯಲ್ಲಿ, ಕೆಮ್ಮು ನೈಸರ್ಗಿಕ ಪರಿಹಾರಗಳನ್ನು ಹುಡುಕುತ್ತಿರುವ ಜನರಿಗೆ ಜೇನುತುಪ್ಪವು ಅತ್ಯುತ್ತಮ ಪರ್ಯಾಯವಾಗಿದೆ. ಇದರ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ಗುಣಲಕ್ಷಣಗಳು ನೋಯುತ್ತಿರುವ ಗಂಟಲನ್ನು ಶಮನಗೊಳಿಸಲು ಮತ್ತು ಕೆಮ್ಮುಗಳಿಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಇದು ಉತ್ತಮ ಆಯ್ಕೆಯಾಗಿದೆ. ಪ್ರಾಚೀನ ಗ್ರೀಕರು ಜೇನುತುಪ್ಪವನ್ನು ದೇವರುಗಳ ಕೊಡುಗೆ ಎಂದು ನಂಬಿದ್ದರು. ಈ ನಂಬಿಕೆಯು ಜೇನುನೊಣಗಳ ವೀಕ್ಷಣೆ ಮತ್ತು ಈ ಸಿಹಿ ಮತ್ತು ಪೋಷಣೆಯ ವಸ್ತುವನ್ನು ಉತ್ಪಾದಿಸುವ ಅವರ ಗಮನಾರ್ಹ ಸಾಮರ್ಥ್ಯದಿಂದ ಹುಟ್ಟಿಕೊಂಡಿತು. ಅವರು ಜೇನುತುಪ್ಪದ ಪ್ರಾಮುಖ್ಯತೆಯನ್ನು ಜೀವನಾಂಶ, ಔಷಧ ಮತ್ತು ಕರೆನ್ಸಿಯ ಮೂಲವಾಗಿ ಗುರುತಿಸಿದ್ದಾರೆ. ಗ್ರೀಕ್ ಪುರಾಣದಲ್ಲಿ ಜೇನುತುಪ್ಪವು ದೇವರುಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಜಿಯಸ್ ಅನ್ನು ಅಪ್ಸರೆಗಳಿಂದ ಜೇನುತುಪ್ಪದಲ್ಲಿ ಬೆಳೆಸಲಾಗಿದೆ ಎಂದು ಕಥೆಗಳು ಹೇಳುತ್ತವೆ. ಆದರೆ ಅಪೋಲೋಗೆ ಜೇನುತುಪ್ಪವನ್ನು ಬೆರೆಸಿದ ಅಮೃತವನ್ನು ನೀಡಲಾಯಿತು ಎಂದು ಹೇಳಲಾಗುತ್ತದೆ. ಜೇನುತುಪ್ಪವನ್ನು ಧಾರ್ಮಿಕ ಸಮಾರಂಭಗಳಲ್ಲಿ ಮತ್ತು ದೇವರಿಗೆ ಅರ್ಪಿಸಲು ಬಳಸಲಾಗುತ್ತಿತ್ತು. ಜೇನುತುಪ್ಪವು ಪ್ರಾಚೀನ ಗ್ರೀಕ್ ಸಂಸ್ಕೃತಿಯಲ್ಲಿ ಅದರ ದೈವಿಕ ಸಂಘಗಳನ್ನು ಮೀರಿ ದೊಡ್ಡ ಮೌಲ್ಯವನ್ನು ಹೊಂದಿದೆ. ಗಾಯಗಳನ್ನು ಗುಣಪಡಿಸುವುದು ಮತ್ತು ನೋಯುತ್ತಿರುವ ಗಂಟಲುಗಳಿಗೆ ಚಿಕಿತ್ಸೆ ನೀಡುವಂತಹ ಔಷಧೀಯ ಗುಣಗಳಿಗಾಗಿ ಇದು ಹೆಚ್ಚು ಮೌಲ್ಯಯುತವಾಗಿದೆ. ಹೆಚ್ಚುವರಿಯಾಗಿ, ಇದು ಗ್ರೀಸ್ನಾದ್ಯಂತ ನಗರ, ರಾಜ್ಯಗಳ ನಡುವಿನ ವ್ಯಾಪಾರದಲ್ಲಿ ಕರೆನ್ಸಿಯ ಒಂದು ರೂಪವಾಗಿ ಕಾರ್ಯನಿರ್ವಹಿಸಿತು. ಜೇನುನೊಣಗಳಿಗೆ 5 ಕಣ್ಣುಗಳಿವೆ ಎಂದು ನಿಮಗೆ ತಿಳಿದಿದೆ. ಅದು ಸರಿ. ಈ ಸಣ್ಣ ಜೀವಿಗಳು 2 ದೊಡ್ಡ ಸಂಯುಕ್ತ ಕಣ್ಣುಗಳು ಮತ್ತು 3 ಚಿಕ್ಕ ಸರಳ ಕಣ್ಣುಗಳನ್ನು ಹೊಂದಿವೆ. 2 ದೊಡ್ಡ ಸಂಯುಕ್ತ ಕಣ್ಣುಗಳು ಅವುಗಳ ತಲೆಯ ಬದಿಗಳಲ್ಲಿವೆ ಮತ್ತು ಸಾವಿರಾರು ಪ್ರತ್ಯೇಕ ಮಸೂರಗಳನ್ನು ಒಳಗೊಂಡಿರುತ್ತವೆ. ಜೇನುನೊಣಗಳು ಚಲನೆ, ಆಕಾರಗಳು ಮತ್ತು ಬಣ್ಣಗಳನ್ನು ನೋಡಲು ಅನುಮತಿಸುವ ಮೊಸಾಯಿಕ್ ಚಿತ್ರವನ್ನು ರಚಿಸಲು ಈ ಮಸೂರಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. 3 ಚಿಕ್ಕ ಸರಳ ಕಣ್ಣುಗಳು ಜೇನುನೊಣದ ತಲೆಯ ಮೇಲ್ಭಾಗದಲ್ಲಿ ತ್ರಿಕೋನ ರಚನೆಯಲ್ಲಿವೆ. ಈ ಸರಳ ಕಣ್ಣುಗಳನ್ನು ಒಸೆಲ್ಲಿ ಎಂದು ಕರೆಯಲಾಗುತ್ತದೆ ಮತ್ತು ಅವು ಜೇನುನೊಣಗಳು ಹಾರಾಟದಲ್ಲಿ ತಮ್ಮನ್ನು ತಾವು ಓರಿಯೆಂಟ್ ಮಾಡಲು ಸಹಾಯ ಮಾಡುತ್ತವೆ. ಒಸೆಲ್ಲಿ ಬೆಳಕಿನ ತೀವ್ರತೆ ಮತ್ತು ಧ್ರುವೀಕರಣಕ್ಕೆ ಸೂಕ್ಷ್ಮವಾಗಿರುತ್ತದೆ. ಇದು ಜೇನುನೊಣಗಳು ಆಕಾಶದಲ್ಲಿ ಮಾದರಿಗಳನ್ನು ಗ್ರಹಿಸುವ ಮೂಲಕ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ. ಜೇನುನೊಣಗಳ ವಿಶಿಷ್ಟ ದೃಶ್ಯ ವ್ಯವಸ್ಥೆಯು ಅವುಗಳ ಉಳಿವಿಗಾಗಿ ಅತ್ಯಗತ್ಯ ಸಾಧನವಾಗಿದೆ. ನ್ಯಾವಿಗೇಷನ್ಗೆ ಮಾತ್ರವಲ್ಲ,
ಬಣ್ಣ ಗುರುತಿಸುವಿಕೆ ಮತ್ತು ವಿವಿಧ ಹೂವಿನ ಆಕಾರಗಳನ್ನು ಗುರುತಿಸುವ ಮೂಲಕ ಆಹಾರದ ಮೂಲಗಳನ್ನು ಹುಡುಕಲು ಬಳಸುತ್ತಾರೆ. ಜೇನುತುಪ್ಪವು ಮಾನವಕುಲಕ್ಕೆ ತಿಳಿದಿರುವ ಅತ್ಯಂತ ಹಳೆಯ ಸಿಹಿಕಾರಕಗಳಲ್ಲಿ ಒಂದಾಗಿದೆ. ಇದು ಸಾವಿರಾರು ವರ್ಷಗಳಿಂದ ಪ್ರಚಲಿತದಲ್ಲಿದೆ ಮತ್ತು ಇದನ್ನು ಆಹಾರದ ಮೂಲವಾಗಿ ಮಾತ್ರವಲ್ಲದೆ ಔಷಧವಾಗಿಯೂ ಬಳಸಲಾಗುತ್ತದೆ. ಪ್ರಾಚೀನ ಈಜಿಪ್ಟಿನವರು, ಗ್ರೀಕರು ಮತ್ತು ರೋಮನ್ನರು ವಿವಿಧ ಉದ್ದೇಶಗಳಿಗಾಗಿ ಜೇನುತುಪ್ಪವನ್ನು ಬಳಸುತ್ತಿದ್ದರು. ಇದುವರೆಗೆ ಕಂಡುಹಿಡಿದಿರುವ ಅತ್ಯಂತ ಹಳೆಯ ಜೇನುತುಪ್ಪವು 5,000 ವರ್ಷಗಳ ಹಿಂದಿನದು. ಪುರಾತತ್ವಜ್ಞರು ಜಾರ್ಜಿಯಾದಲ್ಲಿ ಇನ್ನೂ ತಿನ್ನಬಹುದಾದ ಜೇನುತುಪ್ಪದ ಮಡಕೆಗಳನ್ನು ಕಂಡುಕೊಂಡಿದ್ದಾರೆ. ಈ ಮಡಕೆಗಳನ್ನು ತಮ್ಮ ಮಾಲೀಕರೊಂದಿಗೆ ಪ್ರಾಚೀನ ಸಮಾಧಿಗಳಲ್ಲಿ ಹೂಳಲಾಯಿತು ಮತ್ತು ನಂತರದ ಜೀವನದಲ್ಲಿ ಜೇನುತುಪ್ಪವನ್ನು ಸೇವಿಸಲು ಉದ್ದೇಶಿಸಲಾಗಿದೆ ಎಂದು ನಂಬಲಾಗಿದೆ. ಹೂವಿನ ಮಕರಂದದಿಂದ ಜೇನುನೊಣಗಳಿಂದ ಜೇನುತುಪ್ಪವನ್ನು ತಯಾರಿಸಲಾಗುತ್ತದೆ ಮತ್ತು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ನಂತಹ ನೈಸರ್ಗಿಕ ಸಕ್ಕರೆಗಳನ್ನು ಹೊಂದಿರುತ್ತದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಸಹ ಹೊಂದಿದೆ. ಇದು ಸೋಂಕನ್ನು ತಡೆಯುತ್ತದೆ. ಗಾಯಗಳು ಅಥವಾ ನೋಯುತ್ತಿರುವ ಗಂಟಲುಗಳ ಚಿಕಿತ್ಸೆಗಾಗಿ ಜೇನುತುಪ್ಪವನ್ನು ಇತಿಹಾಸದುದ್ದಕ್ಕೂ ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಅದರ ಆರ್ದ್ರಕ ಗುಣಗಳಿಂದಾಗಿ ಇಂದಿಗೂ ಇದನ್ನು ಅನೇಕ ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಜೇನುತುಪ್ಪವು ರುಚಿಕರವಾದ ನೈಸರ್ಗಿಕ ಸಿಹಿಕಾರಕವಾಗಿದೆ. ಇದನ್ನು ಶತಮಾನಗಳಿಂದ ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳಲ್ಲಿ ಬಳಸಲಾಗುತ್ತದೆ. ಅದರ ಸಣ್ಣ ಪ್ರಮಾಣದ ಪರಾಗದಿಂದಾಗಿ ಇದು ಇತ್ತೀಚೆಗೆ ಅಲರ್ಜಿಗಳಿಗೆ ಚಿಕಿತ್ಸೆಯಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಪರಾಗವು ಜನರಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡುವ ವಸ್ತುವಾಗಿದೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಸೇವಿಸಿದಾಗ ಇದು ವಾಸ್ತವವಾಗಿ ಅಲರ್ಜಿನ್ಗಳ ವಿರುದ್ಧ ಪ್ರತಿರಕ್ಷೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಜೇನುತುಪ್ಪವು ಉತ್ಪಾದಿಸಿದ ಪ್ರದೇಶದಿಂದ ಸ್ಥಳೀಯ ಪರಾಗದ ಕುರುಹುಗಳನ್ನು ಹೊಂದಿರುತ್ತದೆ. ಇದರರ್ಥ ಜೇನುತುಪ್ಪವನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಣ್ಣ ಪ್ರಮಾಣದ ಅಲರ್ಜಿನ್ಗಳಿಗೆ ಒಡ್ಡಬಹುದು. ಇದು ಕಾಲಾನಂತರದಲ್ಲಿ ಅವರಿಗೆ ಸಹಿಷ್ಣುತೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆಯು ನಿಮ್ಮ ವೈದ್ಯರಿಂದ ಅಲರ್ಜಿಯ ಹೊಡೆತಗಳನ್ನು ಪಡೆಯುವಂತೆಯೇ ಇರುತ್ತದೆ. ಇದು ಹೆಚ್ಚು ಸಿಹಿ ಮತ್ತು ಹೆಚ್ಚು ಆನಂದದಾಯಕವಾಗಿದೆ. ಅಲರ್ಜಿಯ ಚಿಕಿತ್ಸೆಗೆ ಬಂದಾಗ ಎಲ್ಲಾ ಜೇನುತುಪ್ಪವನ್ನು ಸಮಾನವಾಗಿ ರಚಿಸಲಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಈ ಉದ್ದೇಶಕ್ಕಾಗಿ ಕಚ್ಚಾ ಜೇನುತುಪ್ಪವು ಅತ್ಯುತ್ತಮವಾದ ಜೇನುತುಪ್ಪವಾಗಿದೆ, ಏಕೆಂದರೆ ಇದು ಹೆಚ್ಚಿನ ಮಟ್ಟದ ಕಿಣ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಸಂಸ್ಕರಣೆಯ ಸಮಯದಲ್ಲಿ ಕಳೆದು ಹೋಗುತ್ತದೆ. ಜೇನುತುಪ್ಪವು ನೈಸರ್ಗಿಕ ಸಿಹಿಕಾರಕವಾಗಿದ್ದು, ಇದನ್ನು ಶಕ್ತಿಯ ಮೂಲವಾಗಿ ಶತಮಾನಗಳಿಂದ ಬಳಸಲಾಗುತ್ತಿದೆ. ಇದು ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ನಂತಹ ನೈಸರ್ಗಿಕ ಸಕ್ಕರೆಗಳನ್ನು ಹೊಂದಿರುತ್ತದೆ. ಇದು ದೇಹದಿಂದ ಸುಲಭವಾಗಿ ಹೀರಲ್ಪಡುತ್ತದೆ ಮತ್ತು ಶಕ್ತಿಯ ಮಟ್ಟದಲ್ಲಿ ತಕ್ಷಣದ ವರ್ಧಕವನ್ನು ಒದಗಿಸುತ್ತದೆ. ಸಂಸ್ಕರಿಸಿದ ಸಕ್ಕರೆಗಳಿಗಿಂತ ಭಿನ್ನವಾಗಿ, ಜೇನುತುಪ್ಪವು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹಠಾತ್ ಸ್ಪೈಕ್ ಅನ್ನು ಉಂಟುಮಾಡುವುದಿಲ್ಲ. ಇದು ನಿರಂತರ ಶಕ್ತಿಯ ಆದರ್ಶ ಮೂಲವಾಗಿದೆ. ಶಕ್ತಿಯನ್ನು ಒದಗಿಸುವುದರ ಜೊತೆಗೆ, ಜೇನುತುಪ್ಪವು ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ. ವ್ಯಾಯಾಮದ ಮೊದಲು ಅಥವಾ ಸಮಯದಲ್ಲಿ ಜೇನುತುಪ್ಪವನ್ನು ಸೇವಿಸುವುದು ಸಹಿಷ್ಣುತೆಯನ್ನು ಸುಧಾರಿಸಲು ಮತ್ತು ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಏಕೆಂದರೆ ಜೇನುತುಪ್ಪವು ಸ್ನಾಯುಗಳಿಗೆ ಸ್ಥಿರವಾದ ಇಂಧನ ಪೂರೈಕೆಯನ್ನು ಒದಗಿಸುತ್ತದೆ. ಇದು ಸವಕಳಿಯಾಗದಂತೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ನೈಸರ್ಗಿಕವಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಬಯಸುವ ಕ್ರೀಡಾಪಟುಗಳಿಗೆ ತಮ್ಮ ಆಹಾರದಲ್ಲಿ ಜೇನುತುಪ್ಪವನ್ನು ಸೇರಿಸುವುದು ಪ್ರಯೋಜನಕಾರಿ ತಂತ್ರವಾಗಿದೆ. ಈ ಸಿಹಿ ಪದಾರ್ಥವನ್ನು ಸ್ವಂತವಾಗಿ ಸೇವಿಸಿದರೂ ಅಥವಾ ಇತರ ಆಹಾರಗಳು ಮತ್ತು ಪಾನೀಯಗಳಿಗೆ ಸೇರಿಸಿದರೆ, ಈ ಸಿಹಿ ಪದಾರ್ಥವು ಅದರ ರುಚಿಕರವಾದ ರುಚಿಯನ್ನು ಮೀರಿ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಜೇನುತುಪ್ಪವು ನೈಸರ್ಗಿಕ ಸಿಹಿಕಾರಕವಾಗಿದ್ದು, ಇದನ್ನು ಶತಮಾನಗಳಿಂದ ಆಹಾರ ಮತ್ತು ಔಷಧವಾಗಿ ಸೇವಿಸಲಾಗುತ್ತದೆ. ಇದು ಹೂವುಗಳ ಮಕರಂದದಿಂದ ಜೇನುನೊಣಗಳಿಂದ ಉತ್ಪತ್ತಿಯಾಗುತ್ತದೆ ಮತ್ತು ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಜೇನುತುಪ್ಪದ ಪ್ರಮುಖ ಪ್ರಯೋಜನವೆಂದರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮತ್ತು ಮಲಬದ್ಧತೆಯನ್ನು ನಿವಾರಿಸುವ ಸಾಮರ್ಥ್ಯ. ಜೇನುತುಪ್ಪವು ಕಿಣ್ವಗಳನ್ನು ಹೊಂದಿರುತ್ತದೆ. ಅದು ನಿಮ್ಮ ಹೊಟ್ಟೆಯಲ್ಲಿ ಆಹಾರವನ್ನು ಒಡೆಯಲು ಸಹಾಯ ಮಾಡುತ್ತದೆ. ಇದು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ. ಹೆಚ್ಚುವರಿಯಾಗಿ, ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಅದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಹೋರಾಡಲು ಸಹಾಯ ಮಾಡುತ್ತದೆ. ಇದು ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಉಬ್ಬುವುದು, ಅಜೀರ್ಣ ಮತ್ತು ಮಲಬದ್ಧತೆಯಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯುತ್ತದೆ. ಜೇನುತುಪ್ಪದಲ್ಲಿನ ಹೆಚ್ಚಿನ ಸಕ್ಕರೆ ಅಂಶವು ನೈಸರ್ಗಿಕ ವಿರೇಚಕವಾಗಿ ಕಾರ್ಯನಿರ್ವಹಿಸುತ್ತದೆ.
ಮಲವನ್ನು ಮೃದುಗೊಳಿಸಲು ಮತ್ತು ಕರುಳಿನ ಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಜೇನುತುಪ್ಪದ ಉರಿಯೂತದ ಗುಣಲಕ್ಷಣಗಳು ಕರುಳಿನಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದು ಕ್ರೋನ್ಸ್ ಅಥವಾ ಅಲ್ಸರೇಟಿವ್ ಕೊಲೈಟಿಸ್ನಂತಹ ಉರಿಯೂತದ ಕರುಳಿನ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುತ್ತದೆ. ಜೇನುತುಪ್ಪವನ್ನು ಶತಮಾನಗಳಿಂದ ನೈಸರ್ಗಿಕ ನಿದ್ರೆಯ ಸಹಾಯಕವಾಗಿ ಬಳಸಲಾಗುತ್ತದೆ. ದೇಹವು ಸಿರೊಟೋನಿನ್ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ನರಪ್ರೇಕ್ಷಕವಾಗಿದ್ದು ಅದು ಮನಸ್ಥಿತಿ ಮತ್ತು ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಸಿರೊಟೋನಿನ್ ಅನ್ನು ಮೆಲಟೋನಿನ್ ಆಗಿ ಪರಿವರ್ತಿಸಲಾಗುತ್ತದೆ. ಇದು ದೇಹದ ಆಂತರಿಕ ಗಡಿಯಾರವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೆಲಟೋನಿನ್ ನಿದ್ರೆ ಮತ್ತು ಎಚ್ಚರಗೊಳ್ಳುವ ಸಮಯ ಬಂದಾಗ ಮೆದುಳಿಗೆ ಸಂಕೇತ ನೀಡುವ ಮೂಲಕ ನಿದ್ರೆಯ ಎಚ್ಚರ ಚಕ್ರಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮೆಲಟೋನಿನ್ ಮಟ್ಟಗಳು ಕಡಿಮೆಯಾದಾಗ ಇದು ನಿದ್ರಾಹೀನತೆಗೆ ಕಾರಣವಾಗಬಹುದು ಅಥವಾ ನಿದ್ರೆಯ ಮಾದರಿಯನ್ನು ಅಡ್ಡಿಪಡಿಸಬಹುದು. ಜೇನುತುಪ್ಪವು ನೈಸರ್ಗಿಕವಾಗಿ ಮೆಲಟೋನಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಂಶ್ಲೇಷಿತ ಮಲಗುವ ಸಾಧನಗಳ ಬಳಕೆಯಿಲ್ಲದೆ ಉತ್ತಮ ಗುಣಮಟ್ಟದ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಜೇನುತುಪ್ಪವು ಇತರ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದು ಕಳಪೆ ನಿದ್ರೆಯ ಗುಣಮಟ್ಟದೊಂದಿಗೆ ಹೋರಾಡುತ್ತಿರುವವರಿಗೆ ಆದರ್ಶ ನೈಸರ್ಗಿಕ ಪರಿಹಾರವಾಗಿದೆ. ಇದರ ಉರಿಯೂತದ ಗುಣಲಕ್ಷಣಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದ್ರೋಗ ಮತ್ತು ಮಧುಮೇಹದಂತಹ ವಿವಿಧ ದೀರ್ಘಕಾಲದ ಕಾಯಿಲೆಗಳಿಗೆ ಸಂಬಂಧಿಸಿದೆ. ಜೇನುನೊಣಗಳಿಂದ ಉತ್ಪತ್ತಿಯಾಗುವ ಎಲ್ಲಾ ನೈಸರ್ಗಿಕ ಸಿಹಿ ಪದಾರ್ಥವಾದ ಜೇನುತುಪ್ಪವನ್ನು ಶತಮಾನಗಳಿಂದ ವಿವಿಧ ಕಾಯಿಲೆಗಳಿಗೆ ಪರಿಹಾರವಾಗಿ ಬಳಸಲಾಗುತ್ತದೆ. ಇತ್ತೀಚೆಗೆ ಜೇನುತುಪ್ಪವು ಮೊಡವೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ. ಅದು ಮೊಡವೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಪರಿಣಾಮಕಾರಿಯಾಗಿ ಎದುರಿಸುತ್ತದೆ. ಜೇನುತುಪ್ಪವು ಕಿಣ್ವಗಳನ್ನು ಹೊಂದಿರುತ್ತದೆ. ಇದು ಚರ್ಮದ ಸಂಪರ್ಕದ ಮೇಲೆ ಸಣ್ಣ ಪ್ರಮಾಣದಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಇದು ಬ್ಯಾಕ್ಟೀರಿಯಾವನ್ನು ತೊಡೆದುಹಾಕಲು ಮತ್ತು ಭವಿಷ್ಯದಲ್ಲಿ ಒಡೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಜೇನುತುಪ್ಪವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಕಿರಿಕಿರಿಯುಂಟುಮಾಡುವ ಚರ್ಮವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಮೊಡವೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಜೇನುತುಪ್ಪವನ್ನು ಬಳಸುವುದರಿಂದ ಉಂಟಾಗುವ ಪ್ರಯೋಜನಗಳಲ್ಲಿ ಒಂದಾದ ರಂಧ್ರಗಳು ಮುಚ್ಚಿಹೋಗದಂತೆ ಚರ್ಮವನ್ನು ತೇವಗೊಳಿಸುವ ಸಾಮರ್ಥ್ಯ. ಬೆಂಟಾಯಿಲ್ ಪೆರಾಕ್ಸೈಡ್ ಅಥವಾ ಸ್ಯಾಲಿಸಿಲಿಕ್ ಆಮ್ಲದಂತಹ ಇತರ ಸಾಂಪ್ರದಾಯಿಕ ಚಿಕಿತ್ಸೆಗಳಿಗಿಂತ ಭಿನ್ನವಾಗಿ ಜೇನುತುಪ್ಪವು ಚರ್ಮದ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕುವುದಿಲ್ಲ. ಇದು ಮತ್ತಷ್ಟು ಒಡೆಯುವಿಕೆಗೆ ಕಾರಣವಾಗಬಹುದು. ಜೇನುತುಪ್ಪವನ್ನು ಶತಮಾನಗಳಿಂದ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ. ಇತ್ತೀಚಿನ ಅಧ್ಯಯನಗಳು ಜೇನುತುಪ್ಪ, ನಿರ್ದಿಷ್ಟವಾಗಿ ಮನುಕಾ ಜೇನುತುಪ್ಪವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ. ಉರಿಯೂತವು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಗಾಯ ಅಥವಾ ಸೋಂಕಿಗೆ ಸಾಮಾನ್ಯ ಪ್ರತಿಕ್ರಿಯೆಯಾಗಿದೆ. ಆದರೆ ದೀರ್ಘಕಾಲದ ಉರಿಯೂತವು ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮನುಕಾ ಜೇನುತುಪ್ಪವು ಹೆಚ್ಚಿನ ಮಟ್ಟದ ಮೀಥೈಲ್ ಗ್ಲೈಕ್ಸಲ್ ಮಗವ್ ಅನ್ನು ಹೊಂದಿರುತ್ತದೆ. ಇದು ಅದರ ಉರಿಯೂತದ ಗುಣಲಕ್ಷಣಗಳಿಗೆ ಕಾರಣವಾಗಿದೆ ಎಂದು ನಂಬಲಾಗಿದೆ. ಮಗವ್ ಪ್ರೋಹ ಇನ್ಫ್ಲಮೇಟರಿ ಸೈಟೋಕಿನ್ಗಳ ಉತ್ಪಾದನೆಯನ್ನು ಪ್ರತಿಬಂಧಿಸುತ್ತದೆ ಎಂದು ತೋರಿಸಲಾಗಿದೆ. ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಜೇನುತುಪ್ಪವು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಮತ್ತು ಉರಿಯೂತವನ್ನು ಮತ್ತಷ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಜೇನುತುಪ್ಪವನ್ನು ಸೇರಿಸುವುದು ಅದರ ಉರಿಯೂತದ ಪ್ರಯೋಜನಗಳನ್ನು ಪಡೆಯಲು ಸುಲಭವಾದ ಮಾರ್ಗವಾಗಿದೆ. ಜೇನುತುಪ್ಪವು ನಿಮ್ಮ ಚಹಾ ಅಥವಾ ಟೋಸ್ಟ್ಗೆ ಕೇವಲ ಸಿಹಿಕಾರಕವಾಗಿರುವುದನ್ನು ಮೀರಿದ ಬಹುಮುಖ ಘಟಕಾಂಶವಾಗಿದೆ. ಇದನ್ನು ಶತಮಾನಗಳಿಂದ ನೈಸರ್ಗಿಕ ಕೂದಲು ಕಂಡೀಷನರ್ ಆಗಿ ಬಳಸಲಾಗುತ್ತದೆ. ಅದರ ಹಲವಾರು ಪ್ರಯೋಜನಗಳಿಗೆ ಧನ್ಯವಾದಗಳು. ಜೇನುತುಪ್ಪವು ಉತ್ಕರ್ಷಣ ನಿರೋಧಕಗಳು ಮತ್ತು ಆಂಟಿಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳಿಂದ ತುಂಬಿರುತ್ತದೆ. ಇದು ನೆತ್ತಿಯನ್ನು ಪೋಷಿಸುವುದು ಮಾತ್ರವಲ್ಲದೆ ಆರೋಗ್ಯಕರ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮೃದುವಾದ ಮತ್ತು ಹೊಳೆಯುವ ಕೂದಲನ್ನು ಪಡೆಯಲು ನೀವು ಕೈಗೆಟುಕುವ ಮತ್ತು ನೈಸರ್ಗಿಕ ಮಾರ್ಗವನ್ನು ಹುಡುಕುತ್ತಿದ್ದರೆ ಜೇನುತುಪ್ಪವು ನಿಮ್ಮ ಗೋ-ಟು ಪರಿಹಾರವಾಗಿದೆ. ನೈಸರ್ಗಿಕ ಕೂದಲು ಕಂಡೀಷನರ್ ಆಗಿ ಜೇನುತುಪ್ಪವನ್ನು ಬಳಸುವ ಪ್ರಮುಖ ಪ್ರಯೋಜನವೆಂದರೆ ಅದು ನಿಮ್ಮ ಬೀಗಗಳಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಶುಷ್ಕತೆಯು ಕೂದಲನ್ನು ಮಂದವಾಗಿ ಮತ್ತು ನಿರ್ಜೀವವಾಗಿ ಕಾಣಿಸಬಹುದು.
ಆದರೆ ಜೇನುತುಪ್ಪದ ಹ್ಯೂಮೆಕ್ಟೆಂಟ್ ಗುಣಲಕ್ಷಣಗಳು ತೇವಾಂಶವನ್ನು ಪ್ರತಿ ಸ್ಟ್ರಾಂಡ್ನಲ್ಲಿ ಲಾಕ್ ಮಾಡಲು ಶ್ರಮಿಸುತ್ತದೆ. ಇದರರ್ಥ ನೀವು ಕಾಲಾನಂತರದಲ್ಲಿ ಕಡಿಮೆ ಒಡೆಯುವಿಕೆ ಮತ್ತು ವಿಭಜಿತ ತುದಿಗಳನ್ನು ಅನುಭವಿಸುವಿರಿ. ಒಟ್ಟಾರೆಯಾಗಿ ಆರೋಗ್ಯಕರವಾಗಿ ಕಾಣುವ ಲಾಕ್ಗಳಿಗೆ ಕಾರಣವಾಗುತ್ತದೆ. ಜೇನುತುಪ್ಪವನ್ನು ಶತಮಾನಗಳಿಂದ ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತಿದೆ ಮತ್ತು ಅದರ ಗುಣಪಡಿಸುವ ಗುಣಲಕ್ಷಣಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿವೆ. ಡ್ರೆಸ್ಸಿಂಗ್ ಆಗಿ ಬಳಸಿದಾಗ ಗಾಯದ ಗುಣಪಡಿಸುವಿಕೆಯನ್ನು ಉತ್ತೇಜಿಸುವ ಸಾಮರ್ಥ್ಯವು ಜೇನುತುಪ್ಪದ ಕಡಿಮೆಯ ತಿಳಿದಿರುವ ಉಪಯೋಗಗಳಲ್ಲಿ ಒಂದಾಗಿದೆ. ಜೇನುತುಪ್ಪವನ್ನು ನೇರವಾಗಿ ಗಾಯಗಳಿಗೆ ಅನ್ವಯಿಸಬಹುದು ಅಥವಾ ತೆಂಗಿನ ಎಣ್ಣೆ ಅಥವಾ ಅಲೋವೆರಾ ಜೆಲ್ನಂತಹ ಇತರ ಪದಾರ್ಥಗಳೊಂದಿಗೆ ಬೆರೆಸಿ ಪರಿಣಾಮಕಾರಿ ಮತ್ತು ನೈಸರ್ಗಿಕ ಗಾಯದ ಡ್ರೆಸ್ಸಿಂಗ್ ಅನ್ನು ರಚಿಸಬಹುದು. ಜೇನುತುಪ್ಪದ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಗಾಯದ ಡ್ರೆಸ್ಸಿಂಗ್ಗೆ ಸೂಕ್ತವಾದ ಘಟಕಾಂಶವಾಗಿದೆ. ಜೇನುತುಪ್ಪದಲ್ಲಿನ ಹೆಚ್ಚಿನ ಸಕ್ಕರೆ ಅಂಶವು ಆಸ್ಮೋಟಿಕ್ ಪರಿಣಾಮವನ್ನು ಉಂಟುಮಾಡುತ್ತದೆ. ಇದು ಗಾಯದಿಂದ ತೇವಾಂಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ, ಜೇನುತುಪ್ಪವು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಹೊಂದಿರುತ್ತದೆ. ಇದು ಕಾಲಾನಂತರದಲ್ಲಿ ನಿಧಾನವಾಗಿ ಬಿಡುಗಡೆಯಾಗುತ್ತದೆ ಮತ್ತು ಬ್ಯಾಕ್ಟೀರಿಯಾದ ವಿರುದ್ಧ ರಕ್ಷಣೆಯ ಮತ್ತೊಂದು ಪದರವನ್ನು ಒದಗಿಸುತ್ತದೆ. ಜೇನುತುಪ್ಪವು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಗಾಯಗಳಿಗೆ ಸಂಬಂಧಿಸಿದ ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೇನುನೊಣಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಅವರು ಉತ್ಪಾದಿಸುವ ರುಚಿಕರವಾದ ಜೇನುತುಪ್ಪಕ್ಕೆ ಹೆಸರುವಾಸಿಯಾಗಿದೆ. ಆದಾಗ್ಯೂ, ಜೇನುನೊಣಗಳಿಗೆ ಸ್ವಲ್ಪ ಪ್ರಮಾಣದ ಜೇನುತುಪ್ಪವನ್ನು ತಯಾರಿಸಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ. ವಾಸ್ತವವಾಗಿ, ಸರಾಸರಿ ಕೆಲಸಗಾರ ಜೇನುನೊಣವು ತನ್ನ ಜೀವಿತಾವಧಿಯಲ್ಲಿ 1/12 ಟೀ ಚಮಚ ಜೇನುತುಪ್ಪವನ್ನು ಮಾತ್ರ ಉತ್ಪಾದಿಸುತ್ತದೆ. ಏಕೆಂದರೆ ಜೇನುತುಪ್ಪವನ್ನು ತಯಾರಿಸಲು ಹಲವಾರು ಹಂತಗಳು ಬೇಕಾಗುತ್ತವೆ ಮತ್ತು ಅನೇಕ ಜೇನುನೊಣಗಳು ಒಟ್ಟಾಗಿ ಕೆಲಸ ಮಾಡುವುದನ್ನು ಒಳಗೊಂಡಿರುತ್ತದೆ. ಮೊದಲನೆಯದಾಗಿ, ಕೆಲಸಗಾರ ಜೇನುನೊಣಗಳು ತಮ್ಮ ಉದ್ದನೆಯ ನಾಲಿಗೆಯನ್ನು ಬಳಸಿಕೊಂಡು ಹೂವುಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ. ನಂತರ ಅವರು ತಮ್ಮ ಹೊಟ್ಟೆಯಲ್ಲಿ ಮಕರಂದವನ್ನು ಸಂಗ್ರಹಿಸುತ್ತಾರೆ ಮತ್ತು ಸಕ್ಕರೆಗಳನ್ನು ಒಡೆಯಲು ಕಿಣ್ವಗಳನ್ನು ಸೇರಿಸುತ್ತಾರೆ. ಜೇನುಗೂಡಿಗೆ ಹಿಂತಿರುಗಿದ ನಂತರ ಅವರು ಕಿಣ್ವಗಳು ಮತ್ತು ಬಾಷ್ಪೀಕರಣದ ಮೂಲಕ ಸಕ್ಕರೆಗಳನ್ನು ಒಡೆಯುವುದನ್ನು ಮುಂದುವರಿಸುವ ಇತರ ಕೆಲಸಗಾರ ಜೇನುನೊಣಗಳ ಬಾಯಿಗೆ ಮಕರಂದವನ್ನು ಪುನರುಜ್ಜೀವನಗೊಳಿಸುತ್ತಾರೆ. ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಉಳಿದಿರುವುದು ಸಿಹಿಯಾದ ದ್ರವವಾಗಿದ್ದು ಅದು ನಮಗೆ ಜೇನುತುಪ್ಪ ಎಂದು ತಿಳಿದಿದೆ. 2019ರಲ್ಲಿ 161 ಮಿಲಿಯನ್ ಪೌಂಡ್ಗಳ ಅಂದಾಜು ಉತ್ಪಾದನೆಯೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಜೇನು ಉತ್ಪಾದನೆಯಲ್ಲಿ ವಿಶ್ವದ ಅತಿದೊಡ್ಡ ಉತ್ಪಾದಕವಾಗಿದೆ. ಈ ಅಂಕಿಅಂಶವು ಹಿಂದಿನ ವರ್ಷದ ಉತ್ಪಾದನಾ ಅಂಕಿಅಂಶಗಳಿಂದ ಗಮನಾರ್ಹ ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ ಮತ್ತು ಟರ್ಕಿ ಮತ್ತು ಚೀನಾದಂತಹ ಇತರ ಉನ್ನತ ಉತ್ಪಾದಕರಿಗಿಂತ ದೇಶವನ್ನು ಮುಂದಿದೆ. ಅಮೆರಿಕಾದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿರುವ ಜೇನು ಉದ್ಯಮವು ಅದರ ಅನುಕೂಲಕರ ಹವಾಮಾನ, ವೈವಿಧ್ಯಮಯ ಸಸ್ಯವರ್ಗ ಮತ್ತು ಸುಧಾರಿತ ತಂತ್ರಜ್ಞಾನಗಳಿಗೆ ಕಾರಣವಾಗಿದೆ. 2019ರಲ್ಲಿ ಸರಿಸುಮಾರು 107 ಮಿಲಿಯನ್ ಪೌಂಡ್ಗಳ ಉತ್ಪಾದನೆಯೊಂದಿಗೆ ಜಾಗತಿಕವಾಗಿ ಪ್ರಮುಖ ಜೇನು ಉತ್ಪಾದಕರಲ್ಲಿ ಟರ್ಕಿ 2ನೇ ಸ್ಥಾನದಲ್ಲಿದೆ. ಜೇನುನೊಣಗಳನ್ನು ಅನುಮತಿಸುವ ವಿಶಿಷ್ಟ ಭೌಗೋಳಿಕ ಸ್ಥಳದಿಂದಾಗಿ ದೇಶವು ಕೆಲವು ಉತ್ತಮ ಗುಣಮಟ್ಟದ ಜೇನುತುಪ್ಪವನ್ನು ಉತ್ಪಾದಿಸಲು ಬಹಳ ಹಿಂದಿನಿಂದಲೂ ಹೆಸರುವಾಸಿಯಾಗಿದೆ. ವ್ಯಾಪಕ ಶ್ರೇಣಿಯ ಸಸ್ಯಗಳಿಂದ ಮಕರಂದವನ್ನು ಸಂಗ್ರಹಿಸಲು ಟರ್ಕಿಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯು ಜೇನು ಸಾಕಣೆಯನ್ನು ಪ್ರಮುಖ ಕೃಷಿ ಪದ್ಧತಿಯಾಗಿ ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ.